ಎಲ್ಲರಿಗೂ ನಮಸ್ಕಾರ. ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಸೊ ಸೊ ಅದನ್ನು ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದು ಹೇಗಿದ್ರು ಅನ್ಬಾಕ್ಸ್ ಮಾಡಬೇಕಾಗಿತ್ತು. ಹಾಗೆ ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡೋಣ. ನನಗೆ ಬೇಕಾಗಿರೋ ಅಂತ ರೀಸೆಂಟ್ ಆಗಿ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಕೆಲವೊಂದು ಐಟಮ್ಸ್ ನ ಪರ್ಚೇಸ್ ಮಾಡಿದ್ದೆ. ಕಿಟನ್ ಹೇಗಿದ್ರು ಅನ್ಬಾಕ್ಸ್ ಮಾಡ್ಬೇಕು. ನಾನು ತಗೊಂಡಿರೋಂಥ ಪ್ರಾಡಕ್ಟ್ಸ್ ಇಂದ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಎಲ್ಲರಿಗೂ ನಮಸ್ಕಾರ. ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ರೀಸೆಂಟ್ ಆಗಿ ನನ್ನ ಕಿಚನ್ಗೆ ಕೆಲವೊಂದು ಐಟಮ್ಸ್ನ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿದೆ, ಹಾಗೆ ಇಟ್ಟಿದ್ದೆ. ಸೊ ಫೈನಲಿ ಇವತ್ತು ಅನ್ಬಾಕ್ಸ್ ಮಾಡ್ತಾ ಹಾಗೆ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ತಂದಿಟ್ಟಿದ್ದೀನಿ. ಇಷ್ಟೊಂದು ಐಟಮ್ಸ್ ತರಿಸಿದ್ದೀನಿ ನಾನು, ಎಲ್ಲ ಕಮ್ಮಿ ಬಜೆಟ್ನಲ್ಲೇನೆ. ಸೊ ಏನೇನು ಐಟಮ್ಸ್ ತರಿಸಿದ್ದೀನಿ, ಏನಕ್ಕೆ ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ಯಾವ ಪ್ರಾಡಕ್ಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಆ ಲಿಂಕನ್ನ ಶೇರ್ ಮಾಡ್ತೀನಿ. ಸೊ ವಿತೌಟ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಪ್ರಾಡಕ್ಟ್ ನೋಡೋಣ. ಫಸ್ಟ್ ಪ್ರಾಡಕ್ಟ್ ಬಂದು ಇದು. ಈ ಸ್ಟ್ರೈನರ್ನ ತರಿಸ್ಕೊಂಡಿದ್ದೀನಿ. ಕಮ್ಮಿ ಕ್ವಾಂಟಿಟಿನಲ್ಲಿ ಏನಾದರೂ ಸ್ಟ್ರೈನ್ ಮಾಡೋದಾದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದಲ್ವಾ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಸ್ಟ್ರೈನರ್ ಲಿಂಕ್ ಅಂತ ನಾನು ಇದನ್ನು ಶೇರ್ ಮಾಡ್ತೀನಿ. ಹ್ಯಾಂಡಲ್ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್ದು. ಸೊ ಸೈಜ್ ನಂಬರ್ 2 ಅಂತ ಹಾಕಿದ್ದಾರೆ. ಸೊ ಇದು ನನಗೆ ಬೇಕಾಗಿತ್ತು, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಪಾಸ್ತಾ ಅಥವಾ ಮ್ಯಾಕ್ರೋನಿ ಈ ಥರದ್ದು ಏನಾದರೂ ಸ್ಟ್ರೈನ್ ಮಾಡಬೇಕು, ನೂಡಲ್ಸ್ ಏನಾದರೂ ಸ್ಟ್ರೈನ್ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡೋದಕ್ಕೆ ಈಸಿ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಸೆಕೆಂಡ್ ಪ್ರಾಡಕ್ಟ್ ಬಂದು ಆಯಿಲ್ ಸ್ಟ್ರೈನರ್. ಈ ಥರ ಇರುತ್ತೆ. ಸೊ ನಾವು ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆ ಇರುತ್ತಲ್ವ, ಅದನ್ನು ಹಾಗೆ ಯೂಸ್ ಮಾಡೋದಕ್ಕಿಂತ ಈ ಥರ ಇದರಲ್ಲಿ ಹಾಕಿ ಸ್ಟ್ರೈನ್ ಮಾಡಿಕೊಂಡ್ರೆ ಬರೀ ಎಣ್ಣೆ ಮಾತ್ರ ಇಲ್ಲಿ ಬಂದಿರುತ್ತೆ, ಮಿಕ್ಕಿದ ಅದರಲ್ಲಿರೋವಂಥ ಪಾರ್ಟಿಕಲ್ಸ್ ಎಲ್ಲನೂ ಇಲ್ಲೇ ಇರುತ್ತೆ. ನೆಕ್ಸ್ಟ್ ಅದನ್ನು ಅಡುಗೆಗೆ ಕೂಡ ನಾವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಪೋರ್ ಮಾಡೋದಕ್ಕೆ ಅಂತ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಕೆಳಗಡೆ ಇಡೋದಕ್ಕೆ ಪ್ಲೇಟ್ ಕೂಡ ಇದೆ. ಆ್ಯಂಡ್ ಈ ಲಿಡ್ಗೆ ಈ ಥರ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಸೊ ಈ ಥರ ಇದೊಂದು ಪ್ರಾಡಕ್ಟ್. ಥರ್ಡ್ ಪ್ರಾಡಕ್ಟ್ ಏನು ಅಂತ ನೋಡೋಣ. ಈ ಸ್ಟೀಮರ್ ಒಂದು ನಾನು ತಗೊಂಡಿದ್ದೆ. ಈ ಥರ ತುಂಬ ದಿನದಿಂದ ಇದನ್ನು ತಗೊಳ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ, ಬಟ್ ಇವತ್ತು ಫೈನಲಿ ನಾನು ತಗೊಂಡಿದ್ದೀನಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್. ಈಸಿಯಾಗಿ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ಯಾವ ಪಾತ್ರೆನಲ್ಲಿ ಬೇಕಾದರೂ ನಾವು ಇದನ್ನ ಇಟ್ಟು ಸ್ಟೀಮ್ ಮಾಡ್ಕೊಳ್ಬೋದು. ಎಲ್ಲ ಪಾತ್ರೆಗಳಿಗೂ ಈಸಿಯಾಗಿ ಫಿಟ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡ್ ಕೂಡ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ಸ್ಟ್ಯಾಂಡ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ 4 ಇದು ಕೊಟ್ಟಿದ್ದಾರೆ ಪೀಸಸ್. ಸೊ 4 ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾವು ಇದನ್ನ ಹಿಂಗೆ ಕುಕ್ಕರ್ನಲ್ಲೋ ಕಡಾಯಿನಲ್ಲೋ ಯಾವ್ದ್ರಲ್ಲಾದ್ರೂ ಈ ಥರ ಇಟ್ಬಿಟ್ಟು ವೆಜಿಟೇಬಲ್ಸ್ ಆಗಲಿ, ಸ್ವೀಟ್ ಕಾರ್ನ್ ಇರ್ಬೋದು, ಏನ್ ಬೇಕಾದ್ರೂ ನಾವು ಇದರಲ್ಲಿ ಇಟ್ಟು ಸ್ಟೀಮ್ ಮಾಡ್ಕೊಳ್ಬೋದು. ತುಂಬಾ ದಿನದಿಂದ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಫೈನಲಿ ಇವತ್ತು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಫೋರ್ತ್ ಪ್ರಾಡಕ್ಟ್ ಏನು ಅಂತ ನೋಡೋಣ. ಸಿಂಕ್ ಆರ್ಗನೈಸರ್ ತಗೊಂಡಿದ್ದೀನಿ ನಾನು. ಇದು ಆಕ್ಚುಲಿ ಸಿಂಕ್ ಹತ್ರ ನಾವು ಸ್ಪಂಜ್ ಆಗಲಿ ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡ್ ಆಗಲಿ ಏನಾದರೂ ಇಟ್ಕೊಳ್ಳೋದಕ್ಕೆ ನಮಗೆ ಒಂದು ಸ್ಟ್ಯಾಂಡ್ ಥರನೂ ಇದನ್ನ ಯೂಸ್ ಮಾಡ್ಬೋದು. ನಲ್ಲಿ ಇರುತ್ತಲ್ವ, ನಲ್ಲಿಗೆನೆ ನಾವು ಇದನ್ನ ಫಿಕ್ಸ್ ಮಾಡ್ಕೊಳ್ಬೋದು. ನನಗೆ ಸ್ಪಂಜ್ ಎಲ್ಲ ಇಡೋದಕ್ಕೆ ಸ್ವಲ್ಪ ಜಾಗ ಇಕ್ಕಟ್ ಅಂತ ಅನಿಸ್ತಿತ್ತು, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದನ್ನ ಫಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ನಾನು ಯಾವ್ದಾದ್ರು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಫಿಫ್ತ್ ಪ್ರಾಡಕ್ಟ್ ಏನು ಅಂತ ನೋಡೋಣ. ಇದೊಂದು ಸ್ಟೀಮರ್ ಬಾಸ್ಕೆಟ್ನ ನಾನು ತಗೊಂಡಿದ್ದೀನಿ. ಇದನ್ನ ಸ್ಟೀಮರ್ ಬಾಸ್ಕೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನಾವೇನಾದ್ರೂ ಡೀಪ್ ಫ್ರೈಟ್ ಮಾಡಿದಾಗ ಇದನ್ನ ಕೊಲ್ಯಾಂಡರ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. 2 in 1 ಪರ್ಪಸ್ ಆಗಿದೆ, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಅಂಡ್ ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಈಸಿಯಾಗಿ ಮೇಂಟೈನ್ ಕೂಡ ಮಾಡ್ಕೊಳ್ಬೋದು. ಇದೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು. ಹಿಂಗೆ ಫ್ಲಾಟ್ ಬಾಟಮ್ ಇದೆ. ಇಲ್ಲಿ ನಾವು ನೀರು ತುಂಬಿಸ್ಕೊಂಡು ವಾಶ್ ಮಾಡಿಕೊಂಡು ಹಿಂಗೆ ಬಗ್ಸಿದ್ರೆ ಸಾಕು, ನೀರೆಲ್ಲಾನು ಸ್ಟ್ರೈನ್ ಔಟ್ ಆಗ್ಬಿಡತ್ತೆ. ಇದು ನನಗೆ ಯೂಸ್ಫುಲ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು.
ಬಾಟಲ್ನ ಕ್ಲೀನ್ ಮಾಡೋದಕ್ಕೆ ಎಷ್ಟೊಂದು ಬ್ರಷಸ್ ಇದೆ, ಬಟ್ ಅದರ ಮುಚ್ಚಳನ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾರ್ಮಲ್ ಆಗಿ. ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಈ ಬಾಟಲ್ ಕ್ಯಾಪ್ ಕ್ಲೀನರ್ನ ಪರ್ಚೇಸ್ ಮಾಡಿದ್ದೀನಿ. ಈ ತರ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಹಿಂಗೆ ಮಧ್ಯದಲ್ಲಿ ಇಲ್ಲೂ ಬ್ರಷ್ ಕೊಟ್ಟಿದ್ದಾರೆ, ಈ ತರ ಕ್ಲೀನ್ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ 2 ಟೈಪ್ಸ್ ಆಫ್ ಬ್ರಷಸ್ ಇದೆ. ನಮ್ಗೆ ಎಲ್ಲಿ ಹೆಂಗ್ ಕ್ಲೀನ್ ಮಾಡ್ಬೇಕೋ ಅದನ್ನ ನೋಡ್ಕೊಂಡು ಯಾವ್ದು ಸರಿಯಾಗಿ ಸೂಟ್ ಆಗುತ್ತೋ ಅಂತ ನೋಡ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಮಲ್ಟಿಪರ್ಪಸ್ ಆಗಿರೋದ್ರಿಂದ ಬೆಟರ್ ಅಂತ ಅನಿಸ್ತು ಒಂದ್ ಮನೇಲಿ ಇದ್ರೆ, ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಅಷ್ಟೇ ಅರೌಂಡ್ 100 ರುಪೀಸ್ ಅನ್ನೋ ಬರುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಲಾಂಗ್ ಬ್ರಷ್. ನನಗೆ ವಾಷಿಂಗ್ ಮಿಷಿನ್ ಅದೆಲ್ಲಾನು ಕ್ಲೀನ್ ಮಾಡೋದಕ್ಕೆ ಒಳಗಡೆ ಎಲ್ಲಾನು ಗ್ಯಾಸ್ಕೆಟ್ ಎಲ್ಲ ಕೊಟ್ಟಿರ್ತಾರಲ್ವಾ, ಅದ್ರ ಮಧ್ಯದಲ್ಲಿ ಕ್ಲೀನ್ ಮಾಡೋದಕ್ಕೆ ನಂಗೆ ಈ ತರ ಒಂದು ಬ್ರಷ್ ಬೇಕಾಗಿತ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನ್ಯಾರೋ ಸ್ಪೇಸ್ ಇರುತ್ತಲ್ವಾ, ಅಂತ ಜಾಗದಲ್ಲಿ ಏನಾದರೂ ನಾವು ಕ್ಲೀನ್ ಮಾಡಬೇಕು ಅಂದಾಗ ಈ ತರ ಬ್ರಷಸ್ನ ಯೂಸ್ ಮಾಡಿದ್ರೆ ಬೆಟರ್, ಕ್ಲೀನ್ ಆಗಿ ನಮಗೆ ಕೊಳೆ ಎಲ್ಲಾನು ಹೋಗುತ್ತೆ. ಸೊ ಹಂಗಾಗಿ ನಂಗೆ ಇದು ಬೇಕು ಅಂತ ಅನಿಸ್ತು, ಸರಿ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇದು ಅಷ್ಟೇ ಅರೌಂಡ್ 150 ರುಪೀಸ್ ಆ ಥರ ಏನೋ ಇದೆ. ಸೆಟ್ ಆಫ್ 2 ಬರುತ್ತೆ, ಸೊ 2 ಇದೆ. ಇದು ಒಂದು ಪ್ರಾಡಕ್ಟ್ನ ತಗೊಂಡಿದ್ದೀನಿ ನಾನು. ಇವತ್ತಿನ ಲಾಸ್ಟ್ ಪ್ರಾಡಕ್ಟ್ ಇದೇನೆ. ಇದೊಂದು ಸ್ಟ್ರೈನರ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಎಗ್ ಯೋಕ್ ಸೆಪ್ರೇಟರ್. ಸೊ ಕೆಲವೊಂದು ರೆಸಿಪೀಸ್ಗೆಲ್ಲಾನು ಬರೀ ಎಗ್ ವೈಟ್ ಮಾತ್ರ ಬೇಕಾಗಿರುತ್ತೆ, ಎಗ್ ಯೋಕ್ ಬೇಡ ಆಗಿರುತ್ತೆ. ಅದನ್ನ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನ ತಗೊಂಡೆ. ಆ್ಯಕ್ಚುಲಿ ನನ್ನ ಒಂದು ಇಂಟೆನ್ಷನ್ ಏನಿತ್ತು ಅಂದರೆ ಇದನ್ನ ಲೆಮನ್ ಜ್ಯೂಸ್ನ ಕೂಡ ನಾವು ಇದರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಬೋದು ಅಂತ ನನ್ಗನ್ನಿಸ್ತು. ಹಾಗಾಗಿ ಆ ಪರ್ಪಸ್ಗೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದು ಅಷ್ಟೇ ಅರೌಂಡ್ 100 ರುಪೀಸ್ ಏನೋ ಬರುತ್ತೆ. ಸೊ ಕ್ಯೂಟ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಸ್ಟೇನ್ಲೆಸ್ ಸ್ಟೀಲ್ ಕೂಡ, ಸೊ ಈಸಿಯಾಗಿ ಯೂಸ್ ಮಾಡ್ಬೋದು, ಮೇಂಟೈನ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಅಂದ್ಬಿಟ್ಟೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನಾನು ಇಷ್ಟು ಪ್ರಾಡಕ್ಟ್ಸ್ ತಗೊಂಡಿರೋದ್ರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಮರೀದೆ ಕಮೆಂಟ್ ಮಾಡಿ. ಸೊ ಇದೇ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತೇನು ಮಾಡಬೇಕು ಅಂತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕನೇ ಇರೋಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್.